ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಪರಸ್ತಸ್ಮಾತ್ತು ಭಾವೋऽನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ. ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ಅವ್ಯಕ್ತವೂ ಪ್ರಕೃತಿಗಿಂತ ವಿಲಕ್ಷಣವೂ ಶ್ರೇಷ್ಠವೂ ಸನಾತನವೂ ಆದ ಬ್ರಹ್ಮತತ್ವವೂ ಇದೆ. ಅದು ನಾಶವಾಗುವ ಸಮಸ್ತ ಭೂತಗಳಲ್ಲಿ ಇದ್ದರೂ ತಾನು ಅವಿನಾಶಿ. ಶಕ್ತಿಯನ್ನು ಉತ್ಪಾದಿಸುವುದಕ್ಕಾಗಲಿ ಅಥವಾ ನಾಶ ಮಾಡುವುದಕ್ಕಾಗಲಿ ಅಸಾಧ್ಯ. ಶಕ್ತಿಯನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಚಲಿಸುವಂತೆ ಮಾಡಬಹುದಷ್ಟೇ. ಶಕ್ತಿಯನ್ನು ಬರಿಗಣ್ಣಿನಿಂದ ನೋಡಲಾಗದು. ಇಂದಿನ ದಿನಗಳಲ್ಲಿ ಸಾಕಷ್ಟು ಯಂತ್ರಗಳನ್ನು ನೋಡಬಹುದು. ಯಂತ್ರಗಳು ಸುಸ್ಥಿತಿಯಲ್ಲಿದ್ದರೂ ಇದಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲದಿದ್ದರೆ ಯಂತ್ರ ಕೆಲಸ ಮಾಡದು. ಅದೇ ರೀತಿ ಒಂದು ದೇಹ ಆತ್ಮನಿಲ್ಲದೆ ಕೆಲಸ ಮಾಡದು. ಅವ್ಯಕ್ತವಾದ ಈ ಶಕ್ತಿ ಕಣ್ಣಿಗೆ ಕಾಣದು. ಆದರೆ ಈ ಶಕ್ತಿ ಇಲ್ಲದಿದ್ದರೆ ದೇಹ ಕೆಲವೇ ಗಂಟೆಗಳಲ್ಲಿ ಕೊಳೆಯಲು ಆರಂಭವಾಗುತ್ತದೆ. ಈ ಶಕ್ತಿ ಸಕಲವನ್ನೂ ಆವರಿಸಿದ್ದರೂ ಸಕಲಕ್ಕೂ ಆಧಾರವಾಗಿದ್ದರೂ ತನ್ನ ಇರುವಿಕೆಯನ್ನು ವ್ಯಕ್ತಪಡಿಸಲು ಇದಕ್ಕೆ ಬೇರೆಯದರ ಸಹಾಯ ಬೇಕು. ಅವ್ಯಕ್ತವಾಗಿ ಪ್ರತಿ ಜೀವಿ ಹಾಗೂ ವಸ್ತುವಿನಲ್ಲಿ ಒಂದಾಗಿರುವ ಈ ಶಕ್ತಿ ದೇಹವನ್ನಾಗಲಿ ಅಥವಾ ವಸ್ತುವನ್ನಾಗಲಿ ನಾಶ ಮಾಡದು. ಆದರೆ ಈ ಶಕ್ತಿ ಇಲ್ಲದಾಗ ಮಾತ್ರ ಜೀವಿಯಾಗಲಿ ವಸ್ತುವಾಗಲಿ ಈ ಪರಿಸರವನ್ನು ಎದುರಿಸಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಭಗವಂತ ಎಂದಾಗ ಪರಿಶುದ್ಧ ಶಕ್ತಿ, ಇದು ಅವಿನಾಶಿ. ಹರಿ ಓಂ ತತ್ಸತ್.